ಆ ದಲಿತ ಉದ್ಧಾರಕ್ಕೆಂದೇ ಮೀಸಲಿಟ್ಟಿದ್ದ ಹಣವನ್ನು ಕಣ್ಣು ಮುಚ್ಚಿಕೊಂಡು ಸಮರ್ಥನೆಯೊಂದಿಗೆ ವರ್ಗಾಯಿಸುತ್ತಿದ್ದಾರೆ. ಎಲ್ಲಿಗೆ? ಗ್ಯಾರಂಟಿಗೆ. ಸಮರ್ಥನೆ ಏನು? ಅದು ಅವರಿಗೇ ಕೊಡುತ್ತಿದ್ದೇವೆ. ಏನು ನೀವೇನು ಚಾರ್ಟೆಡ್ ಅಕೌಂಟೆಂಟು ಒಬ್ಬೊಬ್ಬರು ಮನೆ ಹಿಂದಕ್ಕೆ ಹೋಗ್ಬಿಟ್ಟು ಬರ್ಕೊಂಬರಕ್ಕೆ ಯಾರು ಅಂತ. ವಾಟ್ ಸಾರ್ಟ್ ಆಫ್ ಎ ಲೈ! ಎಂಥ ಸುಳ್ಳುಗಾರರಾಗ್ತಾ ಇದ್ದೀರಿ. ಒಂದು ಕಡೆ ನೀವು ಹೇಳ್ತಿರೋ ಸಮರ್ಥನೆ ಕೆಲಸ ಮಾಡಲ್ಲ. ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ಮ ಮಕ್ಕಳು ತಣ್ಣಗ ಇರ್ಲಿ, ಒಬ್ರಿಗೆ ನೋವು ಇಕ್ಬೇಡ್ರಿ. ನಾವು ಒಬ್ರಿಗೆ ಅನ್ಯಾಯ ಮಾಡ್ದವ್ರಲ್ಲ, ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ. ಹೇಳಿದ್ದನ್ನೇ ನಂಬಿ ಹೌದೌದು ಬದಲಾಗ್ತಾ ಇದೆ ಅಂತ ದೇಶದೆಲ್ಲ ಓಡಾಡುವ ಖರ್ಗೆ ಅವ್ರು ಏನಂತಾರೆ ಇದಕ್ಕೆ? ಅವ್ರು ಅದಕ್ಕೆ ಒಪ್ಲಿಲ್ಲ, ಅದು ಕ್ಯಾನ್ಸಲ್ ಆಯ್ತು. ಅದು ಅವ್ರು ಒಪ್ಲಿಲ್ಲ, ನಾನು ಪ್ರಯತ್ನ ಮಾಡಿದೆ. ಅದು ಪ್ರಯತ್ನ ಮಾಡಿದೆ ನಾನು. ಯಾರು ಒಪ್ಕೊಳ್ಬೇಕಾಗಿರೋದು? ಅವ್ರು ಒಪ್ಬೇಕಾಗಿದ್ದಾರೆ, ಒಪ್ಲಿಲ್ಲ, ಕ್ಯಾನ್ಸಲ್ ಆಯ್ತು. ಅದು ಹುಟ್ಟಿಕೊಂಡ ಅವೈಜ್ಞಾನಿಕ ಗ್ಯಾರಂಟಿಯನ್ನು ಪುನರ್ವಿಮರ್ಶಿಸದಿದ್ದರೆ ಮುಂದಿನ ಒಂದು ಪೀಳಿಗೆ ನಿಮಗೆ ಶಾಪ ಹಾಕಬೇಕು. ಹೇಳ್ತೀನಿ, ಹೋಗಿ ಒಂದು ಅರ್ಧ ಗಂಟೆಯಲ್ಲಿ ಅದೇನಿದೆ ಈ ಅನುದಾನದ ಬಳಕೆ ಏನಾಗುತ್ತೆ? ಗೃಹಲಕ್ಷ್ಮಿಗೆ 7,800 ಕೋಟಿ ಕೊಡ್ತಾರೆ ಚಿಲ್ಲರೆ, ಜ್ಯೋತಿಗೆ 2,500 ಕೋಟಿ, ಅನ್ನಭಾಗ್ಯಕ್ಕೆ ಒಂದು 2,187 ಕೋಟಿ, ಶಕ್ತಿ ಯೋಜನೆಗೆ ಒಂದು 1,450 ಕೋಟಿ, ಯುವ ನಿಧಿಗೆ ಒಂದು 175 ಕೋಟಿ. ಯಾವುದೋ ಈ ಟೋಟಲ್ 14,000 ಕೋಟಿ. ಯಾಕೆ ಕೊಡಬೇಕಾಗಿತ್ತು? ನೀವು ದುಡ್ಡು ಇತ್ತಲ್ಲ, ತಗೊಳ್ಳಿ. ನಾನು ತಾವಿರೋದು ಇಷ್ಟೇ. ಹೊಟ್ಟೆಗೆ ಏನಾದ್ರೂ ಆಧಾರ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ತಾವಾಗ ಬನ್ನಿ, ಟಿಕೆಟ್ ತಗೊಂಡಿರ್ತೀನಿ. ನೀನೇನ್ ಮಾಡ್ತೀಯೋ ಹೊಟ್ಟೆಗೆ? ನನಗೆ ಹಸುವಿಲ್ಲ. ಪಾಪ ಕೈನಾಗ ದುಡ್ಡಿದ್ದಾಗ ನೋಟ್ನೇ ಬಾಚ್ ಕೊಡ್ತಿದ್ದ. ಇರೋದು ಎಷ್ಟು ಅಂತ ಕಾಣುತ್ತೆ. ಅದ್ ಸರಿ, 2 ರೂಪಾಯಿನಲ್ಲಿ